ಸರ್ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ನು 18 ಎಕರೆ ಬರುತ್ತೆ. ಎಲ್ಲ ಕೊಕೊನಟ್ಟು ಫಾರ್ಮ್ ಲ್ಯಾಂಡು. ಇಂಟೀರಿಯರ್ ಕ್ರಾಪ್ ಹಾಕಿ ಬಾಳೆ ಹಾಕಿದ್ದಾರೆ. ಎಲ್ಲ ಒಳ್ಳೆ ಈಲ್ಡ್ ಬರೋಂಥ ತೆಂಗಿನ ಮರ. 18 ಎಕರೆ. ಇದು ಬಂದು ಗುಂಡ್ಲುಪೇಟೆ ಟು ಚಾಮರಾಜನಗರ ಹೈವೇಯಿಂದ ಹೈವೇ ಇದೆಯಲ್ಲ, ಹೈವೇಯಿಂದನೇ 1 ಕಿಲೋಮೀಟ್ರ್ 30 ಅಡಿ ರೋಡು, ಮಡ್ ರೋಡು. ಎಲ್ಲ ಒಳ್ಳೆ ಫಲ ಬಿಡೋಂಥ ಮರ, ಹೊಸ ಮರ. ಒಂದೇ ಬೌಂಡ್ರಿ, ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ, ನೀರು ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಕ್ರಾಪ್ ಆಗಿ ಬಾಳೆ ಹಾಕಿದ್ದಾರೆ ಫುಲ್ಲು. ಆಮೇಲೆ ಟೀ ಕುಡಿದೆ, ಇದ್ರ ಜೊತೆ ಟೀ ಕುಡಿದೆ. ಎಲ್ಲ ಮರ ಮಾತ್ರ ತುಂಬ ಚೆನ್ನಾಗಿದೆ. ಇದೊಂದು ಕೃಷಿ ಹೊಂಡ, ನೀರು ಸ್ಟೋರೇಜ್ ಮಾಡೋಂಥ ತೋರಿಸ್ಕೊಡ್ತೀನಿ. ಈಗ ನೀರು ಸ್ಟೋರೇಜ್ ಮಾಡೋಂಥದ್ದು ನೀವು ಸುತ್ತ ಟೀಕ್ ಮರಗಳು ಹಾಕಿದ್ದಾರೆ ಇಲ್ಲಿ, ಅಂದರೆ ಸೆಂಟ್ರಲ್ಲಿ. ಇದು ವಾಟರ್ ಸ್ಟೋರೇಜ್. ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ ಮಾತ್ರ, ತುಂಬ ಚೆನ್ನಾಗಿದೆ ತೋಟ. ಇದು ಟೌನ್ಗೆ ಹತ್ರ, ಈ ಒಂದು ಹೋಬಳಿ ಬರುತ್ತೆ, ಅಲ್ಲಿಗೆ ನಿಯರು. 18 ಎಕರೆ. ನೋಡಿ ಸರ್, ಈ ಥರ ಟೀಕ್ ಮರನೂ ಸುಮಾರಿವೆ. ಟೀಕ್ ಮರಗಳು, ಟೀಕ್ ಮರಗಳು. ಇದು ಬಾಳೆ ಸೂಪರಾಗಿದೆ. ಇವರು ಎಕರೆಗೆ 30 ಲಕ್ಷ ಹೇಳ್ತಾ ಇದ್ದಾರೆ. ನಾನು ಓನರ್ ಹತ್ರ ಮಾತಾಡಿದ್ದೀನಿ, 30 ಲಕ್ಷ ಆಗಲ್ಲ ಸರ್ ಅಂತ ಹೇಳ್ದಾಗೆ ಸ್ವಲ್ಪ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು 25 ಲಕ್ಷಕ್ಕೆ ಆಗ್ಬೋದು ಸರ್ 1 ಎಕರೆ. ಫುಲ್ ಡ್ರಿಪ್ ಇರಿಗೇಷನ್ ಆಗಿದೆ. ಟೀಕ್ ಮರಗಳಿದೆ, ಟೀಕ್ ಮರನೇ ಸುಮಾರಿದೆ. ಟೀಕ್ ಮರನೇ ಆಯ್ತವೆ ಎಲ್ಲ. ಟೀಕ್ ಮರ, ಒಳ್ಳೆ ಬಾಳೆ. ಫುಲ್ಲು 18 ಎಕರೆ ತೆಂಗಿನ ಮರ. ಒಂದು 400-500 ತೇಗ್ ಮರ ಬರುತ್ತೆ. ಎಲ್ಲ ಕಟಿಂಗ್ ಬಂದೈತೆ ಸರ್. ಒಳ್ಳೆ ಚಾನ್ಸಲ್ಲಿರೋಂಥ ನಾಡು. ಒಂದು 700-800 ಫಲ ಬಿಡೋಂಥ ತೆಂಗು. ವಿಡಿಯೋದಲ್ಲಿ ಏನಿದೆ ಹಂಗೆ ಇದೆ. ಒಳ್ಳೆ ಸೆಕ್ಯೂರ್ ಜಾಗ, 4 ಬೋರ್ ಇದೆ. ಎಲ್ಲ ಫುಲ್ಲೆಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ. 4 ಬೋರ್ಲಿ 2 ಬೋರೇ ಸಾಕಾಗ್ತಿದೆ. ಅಂದರೆ ಎಷ್ಟು ವಾಟರ್ ಇರ್ಬೋದು ನೋಡಿ 18 ಎಕರೆಗೆ. ಫುಲ್ ಡ್ರಿಪ್ ಇರಿಗೇಷನ್ ಆಗೈತೆ, ರೆಡಿ ಇರೋಂಥದ್ದು. ನೋಡಿ ಬಾಳೆ ಎಷ್ಟು ಚೆನ್ನಾಗಿ ಬಂದೈತೆ. ಒಂದು 24 ಲಕ್ಷ 25 ಲಕ್ಷ ಎಕರೆಗೆ ಆಗ್ಬೋದು ಸರ್, ಫೈನಲ್ ಅಂದ್ಕೊಂಡಿದ್ದೀನಿ. ಅವ್ರ ಎಕರೆಗೆ 30 ಲಕ್ಷ ಹೇಳ್ತಾ ಇದ್ದಾರೆ. ಟೌನ್ ಪ್ರಾಪರ್ಟಿ ಇದು ಮಾತ್ರ.